ಮನೆ 250 ಮೇಲೆ ಹೋಗಿದೆ ಸರ್. ಅದೆಲ್ಲ ಸರ್ಕಾರ ಮಾಡ್ಬೇಕಾ? ಈ ತರ ಬಡವ್ರ ಕಷ್ಟ ಕೊಡ್ತಾರ ಸರ್ಕಾರ. ಕೃಷ್ಣ ಬೈರೇಗೌಡ ಅವ್ರಿಗೆ ಗೊತ್ತು, ಅವ್ರಿಗೂನು ಗೊತ್ತು ಇವ್ರು ಫಕೀರ್ ಲೇಔಟ್ ಭಿಕ್ಷಾ ಮಾಡೋದು ಅಂತ ಅವ್ರಿಗೂನು ಗೊತ್ತು. ಅವರು ಬಂದು ನೋಡಿದ್ದಾರೆ, ಲಾಕ್ ಡೌನ್ ಅಲ್ಲಿನೂ ನೋಡಿದ್ದಾರೆ. ನಮ್ಗೆ ಎಲ್ಲ ಅವರು ಊಟ ಸೇಫ್ಟಿ ಎಲ್ಲ ಮಾಡಿದ್ರು. ನಮ್ಗೂನು ಅವರು ಎಲ್ಲ ಮಾಡಿ ಇವತ್ತು ನಮ್ಗೆ ರೋಡ್ ಅಲ್ಲಿ ಹಾಕಿದ್ದಾರೆ. ಪೊಲೀಸ್ ಅವರು ಹಿಡ್ಕೊಂತ ಕೈ ಹಿಡ್ಕೊಂಡು ಮಲ್ಕೊಂಡ ಇದು ಮಾಡಿದ್ದು ಹುಡುಗರಿಗೆಲ್ಲ ಹಿಡ್ಕೊಂಡು ಎಲ್ಲಾರಿಂದ ನೋಡಿ ನೋಡಿ ಇವ್ರ ಕೈ ಇಲ್ಲ ಇಂತ ಇವ್ರು ಇಲ್ಲ ಮನೆಯಲ್ಲಿ. ಇವ್ರು ಸಾಮಾನ್ ಸಮೇತ ಹೊಡೆದಿದ್ದಾರೆ. ಏನ್ ಜವಾಬ್ ಕೊಡ್ತೀರಾ ಸರ್ಕಾರ? ಜವಾಬ್ ಕೊಡ್ಬೇಕು. ಇವ್ರ ಕೈ ಇಲ್ಲ, ಇವ್ರು ಹೆಂಗೆ ದುಡ್ಡು ತಿಂತಾರೆ ಹೇಳ್ರಿ ನೀವೇ. ನಾವು ಒಂದ್ಸಲಿ ಅಲ್ಲ 10 ಸಲಿ ಓಟ್ ಹಾಕಿದ್ದೀನಿ ನಾನು ಗೌರ್ಮೆಂಟ್ಗೆ. ನಿಮ್ಗೆ ರೋಡ್ ಮಾಡ್ಕೊಡ್ತೀವಿ, ನಿಮ್ಗೆ ಶೌಚಾಲಯ ಮಾಡ್ಕೊಡ್ತೀವಿ ಅಮ್ಮ, ಇದು ಮಾಡ್ಕೊಡ್ತೀವಿ ಅಮ್ಮ, ಪತ್ರ ಆಯ್ತು ಅಮ್ಮ ನಿಂದು ಅಂತ ಎಲ್ಲ ಹೇಳಿದ್ದೆ. ನಮ್ಗೆ ನಂಬಿಕೆ ಕೊಟ್ಟು ಇವತ್ತು ಮೋಸ ಮಾಡಿದ್ದಾರೆ ಅವರು. ನಾವು ಹೋಗಲ್ಲ ಇಲ್ಲಿಂದ, ನಾವು ಸತ್ತೋಗಿದ್ರೆ ಇಲ್ಲೇ ಇರ್ತೀವಿ. ನಾವು ಸರ್ಕಾರ ನಮ್ ಕಾಪಾಡ್ತಾರೆ, ಓಟ್ ಹಾಕ್ತಾರೆ. ಹಿಂಗೆ ಸರ್ಕಾರ ಹೆಂಗೆ ಮಾಡಿದ ನಾವು ಹೆಂಗೆ ಹೋಗ್ಬೇಕು? 30 ವರ್ಷ ನಿಂತಿದ್ದೀರಿ ಸರ್ ನಾವು. ಮನೆ ಬಾಗ್ಲು ಎಲ್ಲ ಕಿತ್ತಿ ಬಟ್ಟೆ ಬಾರೆ ಎಲ್ಲ ಎತ್ಕೊಂಡ್ಬಿಟ್ಟವ್ರೆ. ಎಲ್ಲ ಕಿತ್ತಿ ಅಲ್ಲಾಗೆ ಎಲ್ಲ ಹೋಗಿ ಇದಾಗ್ಬಿಟ್ಟು ಇವಾಗ ನಮಗೆ ನ್ಯಾಯ ಬೇಕು. ನಮಗೆ ಇರಾಕ ಮನೆ ನಮ್ದು ಏನು ಇದಾಗೈತೆ ಲಾಸ್ ಆಗೈತೆ ಅದೆಲ್ಲ ಅವ್ರು ಕಟ್ಕೊಡ್ಬೇಕು. ಏಕ್ದಮ್ಮಾಗ ಅವ್ರು ಬಂದು ನಮಗೆ ನುಗ್ಗಿರೋದವರು ಬುಲ್ಡೋಸರ್ ತಗೊಬಂದು ನಮಗೆ ಖಾಲಿ ಮಾಡ್ತೀನಿ ಅಂತ ಹೇಳಿಲ್ಲ. ರಾತ್ರಿ ಏನು ಹೇಳಿದ್ರು, ಇದು ಸರ್ವೆ ಅವ್ರು ಬರ್ತಾರೆ ಸರ್ವೆ ಮಾಡೋಕೆ 6 ಗಂಟೆಗೆಲ್ಲ ಇಲ್ಲಿ ಇರಬೇಕು ಅಂತೇಳಿ ಹೇಳಿದ್ರು. ಸರ್ವೆ ಮಾಡಕ್ಕೆ ತಾನೇ ಬರ್ತಾರೆ ಅಂತ ನಾವಿದ್ರಿ, ಬಂದು ಡೆಮಾಲಿಷನ್ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮಮ್ಮ ಇವರು ಬೆಳಗ್ಗೆ ಎಲ್ಲಿ ಹೋಗಿತ್ತು ಆಚೆ, ಅವ್ರಿಗೆ ಗೊತ್ತಿಲ್ಲ. ನಿನ್ನೆ ಹೋಗಿರೋದು ಮೈ ಹುಷಾರಿಲ್ಲ, ಹಾಸ್ಪಿಟ್ಲ್ಗೆ ಹೋಗಿತ್ತು. ಬರೋವರೆಗೂ ಸಾಮಾನ್ಯ ಮನೆ ಹೊಡೆದಾಕಿದ್ದಾರೆ. ಬೆಳಗಿಂದ ಊಟನೂ ಏನೂ ಇಲ್ಲ. ಅವ್ರಿಗೆ BP ಶುಗರ್ ಎಲ್ಲ ಐತೆ. ಅವ್ರಿಗೆ ಊಟ ವ್ಯವಸ್ಥೆ ಇಲ್ಲ. ಚಿಕ್ಕ ಬಸರಿ ಅಂತ ಇದ್ದಾರೆ, ಅವ್ರ ಡೆಲಿವರಿ ಆಗಿದೆ. ಅವ್ರಿಗೆ ಹೆಂಗೆ ನೋಡ್ಕೋಬೇಕು, ಏನು ವ್ಯವಸ್ಥೆ ಇಲ್ಲ. ಬೆಳಗ್ಗೆಯಿಂದ ಏನು ಮಾಡಬೇಕು ಹೇಳ್ರಿ? ಚಿಕ್ಕ ಮಕ್ಕಳು ಊಟ ಇಲ್ಲ, ಅದೇ ಹಂಗಂಗೆ ಓಡಾಡ್ತಾ ಇದ್ದಾರೆ. ಎಲ್ಲರೂ ನೀವು ನೋಡ್ತೀರಾ ಪೂರ್ತಿಗ. ನೀವು ವ್ಯವಸ್ಥೆ ಮಾಡಬೇಕು. ಹಿಂಗೆ ಮಾಡ್ಬೇಕಾ ಬಡವ್ರಿಗೆ? ಬಡವ್ರು ಯಾಕೆ ನಂಬ್ಕೊಡ್ತಾರೆ? ಸರ್ಕಾರಕ್ಕೆ ಹೆಂಗೆ ಮಾಡ್ಕೊಂಡು ಇದು ನಂಬ್ತಾರೆ? ಸರ್ಕಾರ ನಮ್ಗೆ ಕಾಪಾಡ್ತಾರೆ, ಓಟ್ ಹಾಕ್ತಾರೆ. ಹಿಂಗೆ ಸರ್ಕಾರ ಹೆಂಗೆ ಮಾಡಿದ ನಾವು ಹೆಂಗೆ ಹೋಗ್ಬೇಕು? ಎಲ್ಲಿ ಹೋಗ್ಬೇಕು ಹೇಳ್ರಿ ನೀವು? ಚಿಕ್ಕ ಮಕ್ಕಳು ಇವ್ರಿಗೆ ಮೈ ಹುಷಾರಿಲ್ಲ, ಏನು ಮಾಡಬೇಕು ಇವಾಗ? ಈ ಮಕ್ಕಳಿಗೆ ನೋಡಿ, ಚಿಕ್ಕ ಮಕ್ಕಳಿದ್ದಾರೆ ನೋಡಿ, ಚಿಕ್ಕ ಮಕ್ಕಳಿದ್ದಾರೆ. ಈ ತರ ಮಕ್ಕಳಿಗೆ ಏನ್ ಹಾಲು ಕುಡಿಬೇಕಾ? ಏನು ಇಲ್ಲ ಮಾಡಕ್ಕೂ, ಏನಿಲ್ಲ ಊಟ ಮಾಡಕ್ಕೂ ತಪ್ಲಿನೂ ಇಲ್ಲ, ಏನು ಇಲ್ಲ. ಹೆಂಗ ಮಾಡ್ಬೇಕು? ಈ ಚಿಕ್ಕ ಮಕ್ಕಳಿಗೆ ಇಕ್ಕೊಂಡು ಅವ್ರು ಏನು ವ್ಯವಸ್ಥೆ ಮಾಡ್ತಾರೆ ನೋಡ್ರಿ ಸರ್. ಏನ್ ಮಾಡಬೇಕಾಗ್ತದೆ ಈ ಮಕ್ಳಿಗೆ ಇಕ್ಕೊಂಡು ಹೇಳ್ರಿ ನೀವೇ? ವ್ಯವಸ್ಥೆ ಮಾಡಿ. ನೈಟ್ ಅಲ್ಲಿ ಪೋರ್ವೆ ಇಲ್ಲ, ಏನಿಲ್ಲ. ಈ ಸಲಿಯಲ್ಲಿ ಏನಾಗೋದು ಮಕ್ಕಳಿಗೆ? ಮೈ ಕಟ್ಟೋಗಿ ಏನನ್ನ ಪ್ರಾಬ್ಲಮ್ ಆಗಿದೆ. ಏನು ಯಾರು ಜವಾಬ್ದಾರಿ ಕೊಡೋದಿ ಸರ್? ಸರ್ಕಾರ ಜವಾಬ್ದಾರಿ ಕೊಡ್ತಾರ? ನಮ್ಗೆ ಏನನ್ನ ಮೈ ಹುಷಾರಿ ಆಗಿದ್ದಾನ, ನಮ್ಗೆ ಪ್ರಾಣ ಹೋಗಿದ್ದಾನ, ಮಕ್ಕಳಿಗೆ ಯಾರು ನೋಡ್ತಾರೆ ಹೇಳ್ರಿ? ಸರ್ಟಿಫಿಕೇಟ್ ಹೋಯ್ತು, ಬರ್ತ್ ಸರ್ಟಿಫಿಕೇಟ್ ಎಲ್ಲ ಹೋಗಿದ್ದೆ. ಸ್ಕೂಲಲ್ಲಿ ಏನ್ ಕೇಳ್ತಾರೆ? ಸರ್ಟಿಫಿಕೇಟ್ ಬೇಕು, ಬರ್ತ್ ಸರ್ಟಿಫಿಕೇಟ್ ಐತ ನನ್ ಕೇಳ್ತಾರೆ. ಇವಾಗ ಕೈ ಇಲ್ಲ, ಅವ್ರಿಗೆ ವ್ಯವಸ್ಥೆ ಕೊಡ್ಬೇಕು. ಅವ್ರಿಗೆ ಪೋರ್ವೆ ಇಲ್ಲ, ಚಿಕ್ಕ ಮಕ್ಳಿಗೆ ಪೋರ್ವೆ ಇಲ್ಲ. ಬಟ್ಟೆನೂ ಹೋಯ್ತು, ಬಟ್ಟೆ ಸಮಯಗ ಹೊಡೆದಿದ್ದಾರೆ. ಏನ್ ಮಾಡ್ಬೇಕು ನೀವು? ಸರ್ಕಾರ ಬೆಳ್ಕೊಂತೀನಿ, ಎಲ್ಲಾರ್ಗೂ ವ್ಯವಸ್ಥೆ ಮಾಡಿ ಕೊಡ್ಬೇಕು. ಅವ್ರವ್ರ ಮನೆ ಅವ್ರವ್ರು ಕೊಡ್ಬೇಕು. ಮನೆ 250 ಮೇಲೆ ಹೋಗಿದೆ ಸರ್. 250-300 ಮನೆಗೆ ಮೇಲೆ ಹೋಗಿದೆ. ಅವ್ರವ್ರು ಮನೇಲಿ ಇಲ್ಲ, ಅವರೆಲ್ಲ ದರ್ಗಾಕ್ ಹೋಗಿದ್ದಾರೆ. ಆ ಸಾಮಾನು ಪೂರ್ತಿ ಹೊಡೆದಿದ್ದಾರೆ. ಅವ್ರು ಬರೋರ್ಕ ವೈಟ್ ಮಾಡಿಲ್ಲ ಸರ್ಕಾರ. ಅದೆಲ್ಲ ಸರ್ಕಾರ ಮಾಡ್ಬೇಕಾ? ಈ ತರ ಬಡವ್ರ ಕಷ್ಟ ಕೊಡ್ತಾರ ಸರ್ಕಾರ. ಇದು ಹಿಂಗೆಲ್ಲ ಮಾಡಿದ ಚೆನ್ನಾಗಿತ್ತದ ಹೇಳ್ರಿ? ಅವರು ಎಲ್ಲ ಕಷ್ಟ ಪಿಚ್ಚೆ ಬೆಳಿ ತಿಂದವರು. ಅವ್ರ ಪಿಚ್ಚೆ ಬೆಳ್ತಾನೆ ಅವ್ರ ಮನೆ ನಡೆಯೋದು. ಅವರು ಹಂಗೆ ಅವ್ರ ಬದುಕಲಿಂದ ಅವ್ರ ತಾತಲಿಂದ ಹಂಗೆ ಮಾಡ್ತಾ ಇರೋದು. ಫಕೀರವ್ರು ಎಲ್ಲಾರು, ಯಾರು ಸೌಕರ್ಯ ಇಲ್ಲ, ಏನು ಇಲ್ಲ. ಅವ್ರು ಪಿಚ್ಚೆ ಬೆಳ್ಕೋಬೇಕು, ಅವ್ರು ತಿನ್ಬೇಕು, ಏನೋ ಮಾಡಕ್ಕಾಗಲ್ಲ. ನೀವೇ ಮಾಡ್ಬೇಕು. ಸರ್ಕಾರದಲ್ಲಿ ಬೆಳ್ಕೊಂತೀನಿ, ಅವ್ರು ಪಿಚ್ಚೆ ಬೆಳ್ಕೋಬೇಕು, ಅವ್ರು ತಿನ್ಬೇಕು. ಅವ್ರು ಎಲ್ಲ ಶಿವಾಜಿನಗರ್, ಗೋಯಿಂಪುರ್ ಅಲ್ಲೆಲ್ಲ ಬೆಳ್ಕೊಳೋದು. ಊಟ ಇಲ್ಲ, ಬೆಡ್ಶೀಟ್ ಇಲ್ಲ, ಬಟ್ಟೆ ಇಲ್ಲ, ಮಕ್ಕಳಿಗೆ ಪ್ಯಾಂಪಸ್ ಇಲ್ಲ, ಏನಿಲ್ಲ. ನಮ್ಮ ಹತ್ರ ಇರೋದೆಲ್ಲ ಎಲ್ಲ ಹೊಡೆದಾಕಿದ್ದಾರೆ. ನೀವೇ ವ್ಯವಸ್ಥೆ ಮಾಡಿ ಕೊಡ್ಬೇಕು. ನಾವು ಕೆಲ್ಸಕ್ಕೆ ಊರು ಅಲ್ಲಿ ಭಿಕ್ಷಾಕ್ ಹೋಗಿದ್ದೀನಿ. ಬರಸ್ತಾರಕ್ಕೆ ನಾವು ಮನೆನೂ ಹೊಡೆದಾಕಿದ್ದಾರೆ. ತಿನ್ನಕ್ಕೆ ಪಾತ್ರೆನೂ ಇಲ್ಲ, ಬಟ್ಟೆ ಇಲ್ಲ, ಏನಿಲ್ಲ. ಎಲ್ಲ ಹೋಗ್ಬಿಟ್ಟದೆ ನಮ್ಗೆ. ಬೆಳಗ್ಗಿಂದ ನೀರು ಕುಡ್ದಿಲ್ಲ. ನಾವು ಹಂಗೆ ಇದ್ದೀವಿ ನಾವು. ನಮ್ಗೆ ಇವಾಗ ಏನ್ ಮಾಡ್ತಾರ ಗೊತ್ತಿಲ್ಲ. ನಮ್ಗೆ ನಮ್ ಮನೆ ಬೇಕು, ನಮ್ ಸಾಮಾನು ಏನೇನು ಹೋಗಿದೆ ಎಲ್ಲ ಬೇಕು ನಮ್ಗೆ. ನಾವು ಇಲ್ಲಿಂದ ಹೋಗಲ್ಲ. ನಾವು ಒಂದ್ಸಲಿ ಅಲ್ಲ 10 ಸಲಿ ಓಟ್ ಹಾಕಿದ್ದೀನಿ ನಾನು ಗೌರ್ಮೆಂಟ್ಗೆ. ನಿಮ್ಗೆ ರೋಡ್ ಮಾಡ್ಕೊಡ್ತೀವಿ, ನಿಮ್ಗೆ ಶೌಚಾಲಯ ಮಾಡ್ಕೊಡ್ತೀವಿ ಅಮ್ಮ, ಇದು ಮಾಡ್ಕೊಡ್ತೀವಿ ಅಮ್ಮ, ಪತ್ರ ಆಯ್ತು ಅಮ್ಮ ನಿಂದು ಅಂತ ಎಲ್ಲ ಹೇಳಿದ್ದೆ. ನಮ್ಗೆ ನಂಬಿಕೆ ಕೊಟ್ಟು ಇವತ್ತು ಮೋಸ ಮಾಡಿದ್ದಾರೆ ಅವರು. ನಮ್ಗೆ ನ್ಯಾಯ ಬೇಕು, ನಮ್ಮ ಮನೆ ಬೇಕು. ನಾವು ಹೋಗಲ್ಲ ಇಲ್ಲಿಂದ, ನಾವು ಸತ್ತೋಗಿದ್ರೆ ಇಲ್ಲೇ ಇರ್ತೀವಿ. ನಾವು ಹೋಗಲ್ಲ. ನಮ್ 35 ವರ್ಷ ಐತೆ. ನಮ್ಗೆ ನ್ಯಾಯ ಬೇಕು ಅಷ್ಟೇ. ಏನು ಕೊಟ್ಟಿಲ್ಲ, ನಮ್ಗೆ ಏನು ಹೇಳಿಲ್ಲ.
ಡಮಾಶಿಮೇನ ಕೊಟ್ಟಿಲ್ಲ ನಮ್ಗೆ. ಇಲ್ಲಿ ಖಾಲಿ ಮಾಡಿ ನೀವು ಅಂತಾನು ಹೇಳಿಲ್ಲ ಅವರು ನಮ್ಗೆ, ಏನು ಹೇಳಿಲ್ಲ ಅವರು. ಹೆಂಗ್ ಬಂದಿದ್ರು ಗೊತ್ತಿಲ್ಲ ನಮ್ಗೆ, ಬಂದಿದ್ದು ಡಮಾಶನ್ ಮಾಡಿ ಹೋಗಿದ್ದಾರೆ. ಮಕ್ಕಳೈತೆ ಅಂದ್ರೆ ಲೇಡೀಸ್ ಪೊಲೀಸ್ ತೆಗ್ದು ಬಿಸಾಕ್ತಾರೆ ಮಕ್ಕಳಿಗೆ. ಹಿಂಗೆ ತೆಗ್ದು ಮಕ್ಕಳೈತಮ್ಮ, ಸಾಮಾನೈತಮ್ಮ, ಊಟ ಮಾಡೋದೈತಮ್ಮ ಅಂದ್ರೂ ಕೇಳಿಲ್ಲ ಅವ್ರು. ತೆಗ್ದು ಬಿಸಾಕ್ತಾ ಇದ್ದಾರೆ. ಹಂಗ್ ಮಾಡಿದ್ದಾರೆ ಲೇಡೀಸ್ ಪೊಲೀಸು ಜೆಂಟ್ಸ್ ಪೊಲೀಸ್ ಬಂದು. ಇಲ್ಲಿ ಬಂದಾರು ಅವ್ರು ಯಾರು ಇಲ್ಲ, ಇಲ್ಲಿ ಯಾರು ಬರ್ತಾ ಇಲ್ಲ ಒಬ್ರು. ಏನ್ ಮಾಡ್ಬೇಕು ಸರ್? ಎಲ್ಲಿ ಹೋಗ್ಬೇಕು ನಾವು? ಬೇರೆ ಕಡೆ ಹೋಗ್ಬೇಕಂದ್ರೆ ಮನೆ ಇಲ್ಲ ನಮ್ಗೆ. ಈ ಕಡೆ ಎಲ್ಲಿನೂ ಮನೆ ಇಲ್ಲ, ಎಲ್ಲಿನೂ ನಮ್ದು ಜಾಗ ಇಲ್ಲ ಕುತ್ಕೊಂಡಾಗೆ. ಇಲ್ಲೇ ಇರೋದು ನಾವು, ಇಲ್ಲೇ ಇರೋದು. ಕೃಷ್ಣ ಬೈಲಾಗೌರ್ ಅವ್ರಿಗೆ ಗೊತ್ತು, ಅವ್ರಿಗೂನು ಗೊತ್ತು ಇವ್ರು ಫಕೀರ್ ಲೇಔಟ್ ಭಿಕ್ಷಾ ಮಾಡೋದು ಅಂತ ಅವ್ರಿಗೂನು ಗೊತ್ತು. ಅವರು ಬಂದು ನೋಡಿದ್ದಾರೆ, ಲಾಕ್ ಡೌನ್ ಅಲ್ಲಿನೂ ನೋಡಿದ್ದಾರೆ ನಮ್ಗೆ ಎಲ್ಲ. ಅವರು ಊಟ ಸೇಫ್ಟಿ ಎಲ್ಲ ಮಾಡಿದ್ರು ನಮ್ಗೂನು. ಅವರು ಎಲ್ಲ ಮಾಡಿ ಇವತ್ತು ನಮ್ಗೆ ರೋಡಲ್ಲಿ ಹಾಕಿದ್ದಾರೆ. ಇವಾಗ ಯಾರಿಗೆ ಎಲ್ಲಿ ಬೇಕು? ನಾವು ಇಲ್ಲಿಂದ ಹೋಗಿ ಅಂದ್ರೆ ಎಲ್ಲಿ ಹೋಗ್ಬೇಕು? ನಾವು ಬೇರೆ ಕಡೆ ಹೋಗ್ಬೇಕಂದ್ರೆ ಬೇರೆ ಊರಲ್ಲಿ ನಮ್ಗೆ ಸ್ಥಳ ಇಲ್ಲ. ಇಲ್ಲಿಗೆ ಬಂದು 35 ವರ್ಷ ಐತೆ. ಬೇರೆ ಕಡೆ ಇದ್ರೆ ನಾವು ಬೇರೆ ಕಡೆ ಹೋಗ್ಬಿಡ್ತೀನಿ. ಅಲ್ಲ ಯಾರು ಮಾಡಿದ್ದಾರೆ ಯಾರಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಏಕ್ದಮ್ಮಾಗ ಬುಲ್ಡೇಸರ್ ಬಂತು, ಎಲ್ಲ ಡೆಮಾರೇಷನ್ ಮಾಡಿಬಿಟ್ರು. ಅಲ್ಲಿ ನೋಡಿದ್ರೆ ಕೈಲ ಮನ್ಸಿರ್ಗಳು, ಬಸ್ಸಿರು, ಬಾಣಂಚಿಗಳು ಎಲ್ಲ ಇದ್ದಾರೆ. ಏನು ಮಾಡ್ಬೇಕು ಇವಾಗ ನಾವು? ಪಕ್ಕದಾಗ ಇವಾಗ ಯಾರು ಇಲ್ಲ, ಎಲ್ಲ ಡೆಮಾರೇಷನ್ ಮಾಡಿ ಮೈದಾನ ಮಾಡಿದ್ದಾರೆ. ಇವಾಗ ನಮಗೆ ನ್ಯಾಯ ಬೇಕು. छोटे छोटे बच्चे हमको बोले नहीं, कुछ भी नहीं साहब। आके 4 बजे रात को पूरे बुलडोजर लेके आके पूरा फोड़ डाल के पूरा चले गए। छोटे छोटे बच्चे डालने को कैसे आ गए हमें? अब हम क्या करते हैं? हमें न्याय दिलाना, तुम्हें क्या करते करो, हमारा हक हम दिला को छोड़ो, बस क्या भी नहीं। ಅದಕ್ಕೆ ಇವಾಗ ನಾವು ನ್ಯಾಯ ಕೇಳ್ತಾ ಇದ್ದೀವಿ ಸರ್. ನೋಡಿ ಇವಾಗ ಹೆಂಗಿರ್ಬೇಕು? ಇವಾಗ ನಾವು ಮಕ್ಕಳು ಮರಿಗೆ ಹಾಕೊಂಡು 7 ಜನ ಇದ್ದೀರಿ ನಮ್ಮ ಮನೆಯಲ್ಲಿ. ನಾವು ಎಲ್ಲಿರಬೇಕು? ಫುಟ್ಪಾತ್ ಮೇಲೆ ಇರ್ಬೇಕಾ ನಾವು? ಅದಕ್ಕೆ ನಾವು ನ್ಯಾಯ ಕೇಳ್ತಾ ಇದ್ದೀರಿ.